ಪ್ರಸ್ತುತ ನ್ಯೂಸ್ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಲುಕ್ಮಾನ್ ಅಡ್ಯಾರ್. ಇಂದು ನಮ್ಮ ಜೊತೆಗೆ ಮಂಗಳೂರಿನ ಜನಪ್ರಿಯ MC ಡಿಕ್ಸನ್ ಅವರು ಜೊತೆಗಿದ್ದಾರೆ. ವಿಜಯ್ ಡಿಕ್ಸನ್ ಇದೀಗ ಕರಾವಳಿಯಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ನಿರೂಪಕ. ಬನ್ನಿ ಅವರ ಆಗು ಹೋಗುಗಳು, ಅವರ ಪ್ಲಾನ್ಸ್ಗಳು, ಅವರ ಬಾಲ್ಯ ಈ ಕುರಿತು ಅವರನ್ನೇ ಮಾತಾಡಿಸೋಣ. ಡಿಕ್ಸನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಒಬ್ಬ ಜನಪ್ರಿಯವಾಗಿರುವಂತಹ ವಿಜೆ ಆಗಿ ಈಗ ವಿಜಯ್ ಡಿಕ್ಸನ್ ಹೆಸರು ಕೇಳ್ತಾ ಇದೆ. ಹೇಗೆ ಅನಿಸ್ತಾ ಇದೆ ನಿಮ್ಗೆ ಅಂತ? ಖಂಡಿತವಾಗ್ಲೂ ಖುಷಿ ಆಗುತ್ತೆ. ನೀವಾಗ್ಲೇ ಹೇಳ್ದಾಗೇನೆ ಜನಪ್ರಿಯ ಅಂತ ಹೇಳಿದ ತಕ್ಷಣ ಜನರು ನಮ್ಮನ್ನು ಮೇಲೆ ತಂದಿರ್ತಾರೆ. ಸೊ ನಮ್ಮ ಕೆಲಸ ಏನಿದೆ, ಜನರ ಜೊತೆ ಜನರನ್ನು ಖುಷಿ ಪಡಿಸುವಂತದ್ದಾಗಿರ್ಬೋದು ಅಥವಾ ಅವರ ಕಾರ್ಯಕ್ರಮಗಳನ್ನು ಯಶಸ್ವಿ ಮಟ್ಟಕ್ಕೆ ಕೊಂಡೋಗುವಂತಹ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಆ ಜವಾಬ್ದಾರಿಯನ್ನು ಅವರಿಗೆ ಮನಮುಟ್ಟುವಂತೆ ಮಾಡಿದ್ರೆ, ಸಮಯವನ್ನು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಸದುಪಯೋಗ ಪಡಿಸಿಕೊಂಡ್ರೆ ಈ ಒಂದು ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ಬಹುದು ಅಂತ ನಾನು ಭಾವಿಸ್ತೇನೆ. ಸದ್ಯಕ್ಕೆ ಈಗ ನೀವು MC ಮಾಡ್ತಾ ಇದ್ದೀರಿ. MC ಅಂತ ಹೇಳಿದ್ರೆ ಒಂಥರ ಒಂದು ಡಿಫ್ರೆಂಟ್ ಆಗಿರೋ, ಅದೇ ತರ ಚಾಲೆಂಜಿಂಗ್ ಆಗಿರುವಂತಹ ಒಂದು ಫೀಲ್ಡ್ ಅದು. ಅದರಲ್ಲಿ ಭಾಷೆ ಹಿಡಿತ ಬೇಕು, ಅದೇ ಜೊತೆಗೆ ಫ್ಲೂಯೆನ್ಸಿ ಬೇಕು. ಎಷ್ಟೆಲ್ಲ ಭಾಷೆಯಲ್ಲಿ MC ಮಾಡ್ತೀರಿ ನೀವು ಅಂತ? ಈಗ ಕನ್ನಡ ಅಫ್ಕೋರ್ಸ್ ಚೆನ್ನಾಗಿ ಕನ್ನಡದಲ್ಲಿ ಹೋಸ್ಟ್ ಮಾಡ್ತೇನೆ, ಇಂಗ್ಲಿಷ್ ಅಲ್ಲಿ ಹೋಸ್ಟ್ ಮಾಡ್ತೇನೆ, ಹಿಂದಿಯಲ್ಲಿ ಮಾಡ್ತೇನೆ, ತುಳು ಅಲ್ಲಿ ಮಾಡ್ತೇನೆ, ನಮ್ಮ ಕ್ಯಾಥಲಿಕ್ ಕೊಂಕಣಿಯಲ್ಲಿ ಮಾಡ್ತೇನೆ, ಜೊತೆಗೆ ಮುಸ್ಲಿಂ ಬ್ಯಾರಿ ಲ್ಯಾಂಗ್ವೇಜ್ ಕೂಡ ಬರುತ್ತೆ. ಓಕೆ, ಈಗ ಇಷ್ಟು ಲ್ಯಾಂಗ್ವೇಜ್ ಎಲ್ಲಿಂದ ಕಲಿತ್ರಿ ನೀವು? ಕನ್ನಡ ಮೀಡಿಯಂ ಅಲ್ಲಿ ನಾನು ಕಲ್ತಿರೋದ್ರಿಂದ ಅದು ನಿಮ್ಗೂ ಗೊತ್ತಿದೆ. ಸೊ ಬೇಸಿಕಲಿ ಲುಕ್ಮಾನ್ ಮತ್ತು ನಾನು ಕ್ಲಾಸ್ ಮೇಟ್ಸ್, ಕನ್ನಡ ಮೀಡಿಯಂ ಅಲ್ಲಿ ಕಲ್ತದ್ದು. ಹಾಗಿರುವಾಗ ಕನ್ನಡ ಮೀಡಿಯಂ ಅಲ್ಲಿ ಕಲ್ತಂತಹ ಒಂದು ವಿದ್ಯಾರ್ಥಿಗಳಿಗೆ ಹೊಸತನದ ಒಂದು ಪರಿಚಯ ಬೇಗ ಆಗುತ್ತೆ. ಅವ್ರ ಹತ್ರ ಆ ಒಂದು ಏನ್ ಹೇಳ್ತಾರೆ, ಕಲಿಯುವ ಒಂದು ಆಸಕ್ತಿ ಇರುತ್ತೆ. ಸೊ ಆ ಒಂದು ಆಸಕ್ತಿಯಿಂದಾಗಿ ಇಂಗ್ಲಿಷ್ ಬೇಕೇ ಬೇಕಾಯ್ತು. ಅದಾದ ನಂತರ ನಮ್ಗೆ ಬೇಕು ಹಿಂದಿ. ಅದು ಅಫ್ಕೋರ್ಸ್ ನಾವು ಲ್ಯಾಂಗ್ವೇಜ್ ಅಲ್ಲಿ ಸಿಗುತ್ತೆ. ತುಳು ಅಂತೂ ನಾವು ಹುಟ್ಟಿ ಬೆಳೆದಂತಹ ಜಾಗದಲ್ಲಿ ತುಳು ಗೊತ್ತೇ ಇದೆ. ನಾನಿರುವಂತಹ ಲೊಕ್ಯಾಲಿಟಿ ಮುಸ್ಲಿಮ್ಸ್ ಗಳು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ನಮ್ಮ ಹಿಂದೂಗಳು ಕೂಡ ಇದ್ದಾರೆ. ಹಾಗಿರುವಾಗ ಈ ಎಲ್ಲಾ ಭಾಷೆಗಳು ಬಾಲ್ಯದಿಂದಲೇ ನನ್ನ ಜೊತೆನೆ ಬೆಳೆತಾ ಬಂದು. ಈಗ ಬಾಲ್ಯದ ಬಗ್ಗೆ ಹೇಳುವಾಗ ಖಂಡಿತ ನಾವು ಜೊತೆಗಾಗಿ ಕಲ್ತವ್ರು. ಅದರ ಜೊತೆಗೆ ವೀಕ್ಷಕರಾಗಿ ನಾ ಕೇಳ್ತಾ ಇದ್ದೇನೆ, ಬಾಲ್ಯ ಹೇಗಿತ್ತು ಅಂತ? ಖಂಡಿತ. ನಾವು ಇರುವಂತಹ ಊರು ಎಲ್ರಿಗೂ ಗೊತ್ತೇ ಇದೆ, ಅಡ್ಯಾರ್ ಪದಾವ್ ಅಂತ ಹೇಳಿ. ತಂದೆ ನಂದು 2005ರಲ್ಲಿ 5ನೇ ತರಗತಿಯಲ್ಲಿ ಇರುವಾಗ ತೀರ್ಕೊಂಡಿದ್ರು. ಅದಾದ ನಂತರ ಅಮ್ಮನ ಜೊತೆ ಕೆಲಸ ಮಾಡ್ಕೊಂಡಾಗಿರ್ಬೋದು, ಮನೆ ಕೆಲಸಕ್ಕೆ ಅವ್ರ ಜೊತೆ ಹೋಗಿ ಆಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಊರಲ್ಲೇ ಇರುವಂತಹ ಏನಾದ್ರು ಮಾರ್ಕೊಂಡ, ಅಥವಾ ಗ್ರಾಜುವಲಿ ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿ, ಟ್ಯೂಷನ್ ಸ್ಟಾರ್ಟ್ ಮಾಡಿ, ಈ ತರ ಸಣ್ಣ ಸಣ್ಣ ಪುಟ್ಟ ಆದಾಯವನ್ನು ಮಾಡ್ಕೊಂಡು ಬಾಲ್ಯ ಎಂಬುದು ಆಟ ಮತ್ತು ಎಂಜಾಯ್ಮೆಂಟ್ ಗಿಂತ ಜಾಸ್ತಿ ಸ್ವಲ್ಪ ಕರ್ತವ್ಯಗಳೇ ಜಾಸ್ತಿ ಇತ್ತು. ಹಾಗಂತ ಹೇಳಿ ಆಟ ಇರ್ಲಿಲ್ಲ, ಏನು ಇರ್ಲಿಲ್ಲ ಅಂತಿಲ್ಲ, ಇತ್ತು. ಬಟ್ ಅದಕ್ಕಿಂತ ಜಾಸ್ತಿ ಏನು ಆದಾಯ ತರ್ಲಿಕ್ಕೆ ಆಗುತ್ತೆ, ಇನ್ಕಮ್ ಜನರೇಟ್ ಮಾಡ್ಲಿಕ್ಕೆ ಏನಾಗುತ್ತೆ, ಆ ಒಂದೊಂದು ಸಣ್ಣ ಇದರಲ್ಲಿ ಕೂಡ ಇದ್ದೆ. ಜೊತೆಗೆ ಎಜುಕೇಶನ್ ಕೂಡ ಇಂಪಾರ್ಟೆಂಟ್ ಕೊಡ್ತಾ ಇದೆ. ಎರಡು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇದೆ ಬಾಲ್ಯ ಜೀವನವನ್ನು. ಎಸ್, ಅಫ್ಕೋರ್ಸ್. ಏನಂತ ಹೇಳಿದ್ರೆ, ಡಿಕ್ಸನ್ ಅನ್ನ ಬಾಲ್ಯದಲ್ಲಿ ನೋಡಿದವರಿಗೆ, ಅಂದ್ರೆ ಶಾಲೆಯಲ್ಲಿ ಆಗಿರ್ಬೋದು, ಕಲಿಕೆಯಲ್ಲಿ ಯಾವತ್ತೂ ಕೂಡ ಮುಂದಿರುವಂತಹ ಒಬ್ಬ ವ್ಯಕ್ತಿತ್ವ ಆಗಿತ್ತು ಆಗ. ಹಾಗಿರುವಾಗ ಎಲ್ಲ ಟೀಚರ್ಸ್, ಇವನ್ ನಿಮ್ ಕ್ಲಾಸ್ಮೇಟ್ಸ್ ಆದ ನಾವೆಲ್ಲ ಏನ್ ಅನ್ಕೊಂಡಿದ್ವಿ ಅಂದ್ರೆ, ಬ್ಯಾಂಕ್ ಮ್ಯಾನೇಜರ್ ಆಗಿ ಲೆಕ್ಚರ್ ಆಗಿ ಬರ್ತೀರ, ಸಡನ್ಲಿ ಒಂದು ಚೇಂಜ್, ಡ್ಯಾನ್ಸ್ ಕೊರಿಯೋಗ್ರಫಿ, MC ಇದೆಲ್ಲ ಹೇಗೆ ಬಂತು ಅಂತ? ಕರೆಕ್ಟ್. ಯಾಕಂತ ಹೇಳಿದ್ರೆ ಆಕ್ಚುಲಿ ನೀವು ಹೇಳಿದಾಗೇನೆ ಇವನ್ ನನ್ನ ಟೀಚರ್ಸ್ ಗಳಾಗಿರ್ಬೋದು, ಅಥವಾ ನನ್ನ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ನನ್ನ ಸಣ್ಣ ಪುಟ್ಟ ಫ್ಯಾಮಿಲಿಯ ಯಾರಾದ್ರೂ ಪರಿಚಯದವರು ಇದ್ದವರಾಗಿರ್ಬೋದು, ಅವರ ತಲೆಯಲ್ಲಿ ಇತ್ತು ಏನಂತ ಹೇಳಿದ್ರೆ, ಡಿಕ್ಸನ್ ಒಂದು ಡಿಗ್ನಿಫೈಡ್ ಪ್ರೊಫೆಷನ್ ಅಲ್ಲಿ. ಹಾಗಂತೇಳಿ ನಾನಿರೋದು ಡಿಗ್ನಿಫೈಡ್ ಪ್ರೊಫೆಷನ್ ಅಲ್ಲ ಅಂತ ಅಲ್ಲ, ಆದ್ರೆ ಸೊ ಅದೊಂದು ಕ್ಯಾಟಗರಿ ಆಫ್ ಪ್ರೊಫೆಷನ್ ಇದೆ. ನೀವು ಹೇಳಿದಾಗೇನೆ ಲೆಕ್ಚರಿಂಗ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಏನಾದ್ರೆ. ಅದೇ ತರ ನನ್ನ ಹತ್ರ ಒಂದು ಡ್ರೀಮ್ ಇತ್ತು, ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕು, ಅಥವಾ ಒಂದು ಲೆಕ್ಚರರ್ ಆಗ್ಬೇಕು, ಅಥವಾ ನಾನೊಂದು ಏವಿಯೇಷನ್ ಗೆ ಹೋಗ್ಬೇಕು. ಈ ತರ ಎಲ್ಲ ಬೇರೆ ಬೇರೆ ಆಪ್ಷನ್ಸ್ ಗಳಿತ್ತು. ಬಟ್ ಪ್ರತಿಯೊಂದು ಫೀಲ್ಡ್ ಗೆ ಹೋಗ್ಬೇಕಾದ್ರೂ ಆಗಿನ ಪರಿಸ್ಥಿತಿ ಫಿನಾನ್ಷಿಯಲಿ ಆಗಿ ಸಹಕಾರ ನೀಡ್ತಾ ಇರ್ಲಿಲ್ಲ. ಅಂದ್ರೆ ತಾಯಿ CA ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರ ಸ್ವಲ್ಪ ಒಂದು ಸಪೋರ್ಟ್ ಕೂಡ ಇತ್ತು CA ಆಗ್ಬೇಕು ಅಂತ ಹೇಳಿ. ಬಟ್ ಗ್ರಾಜುವಲಿ ನನ್ನ ತಾಯಿ ಕೆಲಸ ಬಿಟ್ರು. ಆಗ ಅಲ್ಲಿಂದ ನಮ್ಗೆ ಮುಂದೆ ಹೋಗ್ಲಿಕ್ಕೆ ಕಷ್ಟ ಆಯ್ತು, ಹಣ ಕೂಡ ಬೇಕಾಯ್ತು, CA ಕಲಿಬೇಕು. ಜೊತೆಗೆ ಮುಂದೆ ಬಂತು ಲೆಕ್ಚರರ್ ಆಗ್ಬೇಕು ಅಂತ ಹೇಳಿ. ಅಷ್ಟರ ಒಳಗಡೆ ನಾನು ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಆಗಿತ್ತು. ಸೊ ಈ ಕಡೆ ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಮಕ್ಕಳು ಕೂಡ ಬರ್ತಾ ಇದ್ರು. ಜೊತೆಗೆ ಹೆಸರು ಮತ್ತು ಹಣದ ಎರಡು ರೀತಿಯ ದಾರಿ ನಂಗೆ ಈಸಿ ಆಗ್ತಾ ಬಂತು. ಸೊ ನಾನು ಯೋಚಿಸಿದೆ, ಓಕೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ ನೋಡುವ ಅಂತ ಹೇಳಿ. ಸೊ ಒಂದು ಡಾನ್ಸರ್ ಆಗಿದ್ಕೊಂಡು, ಅದಾದ ನಂತರ ಒಂದು ಮಾಡೆಲ್ ಆಗಿ, ಅದಾದ ನಂತರ ಒಂದು MC ಆಗಿ, ಈಗ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ನಾನು ನನ್ನ ಕೆಲಸವನ್ನು ಕೊಡ್ತಾ ಇದ್ದೇನೆ. ಬಟ್ ವಾಟ್ ಎವರ್ ಐ ಆಮ್ ಟುಡೇ, ಐ ಆಮ್ ಹ್ಯಾಪಿ. ಏನಾಗಿದ್ದೇನೆ ಅದರಲ್ಲಿ ನಂಗೆ ಖುಷಿ ಇದೆ, ಸಂತೃಪ್ತಿ ಇದೆ. 2005ರಲ್ಲಿ ನನಗೆ ಹೇಳುವಾಗ ನೆನಪಾಗುತ್ತೆ, ಆಗ ನಾವೇನೋ ಮೈಸೂರು ಟ್ರಿಪ್ ಗೆ ಹೋಗಿದ್ವಿ. 2005ರಲ್ಲಿ ನಿಮ್ಮ ಅಪ್ಪ ತೀರ್ಕೊಂಡ್ರು. ಆಮೇಲೆ ಇವತ್ತು ಡಿಕ್ಸನ್ ಇರುವುದಕ್ಕೆ ಅಮ್ಮ ಎಷ್ಟು ಕಾರಣ ಆಗ್ತಾರೆ? ತುಂಬಾ ಕಾರಣ ಆಗ್ತಾರೆ. ಅಮ್ಮನೂ ಕಾರಣ ಆಗ್ತಾರೆ, ಅಪ್ಪನೂ ಕಾರಣ ಆಗ್ತಾರೆ. ಯಾಕಂತ ಹೇಳಿದ್ರೆ ತಂದೆ ತೀರ್ಕೊಂಡ ನಂತರ ಆಗಿತ್ತು
ಇನ್ನಷ್ಟು ನಮ್ಮ ಪರಿಸ್ಥಿತಿ ಕಷ್ಟಕ್ಕೆ ಬಿದ್ದೋಯ್ತು. ಒಂದ್ ಕಡೆ ನನ್ನ ತಾಯಿ ದುಡಿತಾರೆ, ಬಟ್ ದುಡಿದ ಹಣ ಎಲ್ಲ ಹೋಗುತ್ತೆ ನನ್ನ ತಂದೆಯ ಇನ್ಸುಲಿನ್ಗೆ ಆಗಿರ್ಬೋದು, ಅವರ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಆಗಿರ್ಬೋದು. ಸೊ ನನ್ನ ತಾಯಿ ತಂದೆ ಬಿಟ್ರೆ ನನ್ನ ಹತ್ರ ಅಲ್ಲಿ ಯಾರು ಇರಲಿಲ್ಲ, ಯಾಕಂದ್ರೆ ಎಲ್ಲರೂ ಅವರವರ ಕಷ್ಟದಲ್ಲೇ ಇದ್ದವರು. ಆ ಊರಲ್ಲಿ ಇದ್ದಂತ ಒಂದು ಸಣ್ಣ ಮನೆಯಲ್ಲಿದ್ವಿ. ಅದಾದ ನಂತರ ಅಮ್ಮ ಏನ್ ಮಾಡಿದ್ರು, ಮನೆ ಕೆಲಸಕ್ಕೆ ಹೋಗಿ ಅವರಿಗೆ ಸಿಕ್ತದಂತಹ ಆ ಒಂದು ಸಂಬಳದಲ್ಲಿ ಆ ಕಡೆ ತಂದೆಯ ಬಾಕಿ ಇದ್ದಂತಹ ಟ್ರೀಟ್ಮೆಂಟ್ ಗಳ ಬಿಲ್ ಆಗಿರ್ಬೋದು ಅಥವಾ ನನ್ನ ಫೀಸ್ ಆಗಿರ್ಬೋದು, ಎರಡನ್ನು ಬ್ಯಾಲೆನ್ಸ್ ಮಾಡಬೇಕಿತ್ತು. ಮತ್ತೆ ಆಗಿನ ಸಂಬಳ ಏನು ದೊಡ್ಡ ಸಂಬಳ ಅಲ್ಲ, ಅದು ಸಿಕ್ಕಿದ್ರೆ ದಿವಸಕ್ಕೆ ತಿಂಗಳಿಗೆ 1,000 2,000 ಅಥವಾ ದಿವಸಕ್ಕೆ 200 ರೂಪಾಯಿ 100 ರೂಪಾಯಿ ಆ ತರದ್ದು ಸಿಗುವಂತಹ ಒಂದು ಸಂಬಳ. ಅದ್ರಲ್ಲಿ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಅಮ್ಮನಿಗೆ ದೊಡ್ಡ ಚಾಲೆಂಜ್ ಆಗಿತ್ತು. ಸೊ ಅದನ್ನ ನೋಡಿದಂತ ನಾನು ಏನ್ ಮಾಡ್ತಿದ್ದೆ, ನನ್ನಿಂದ ಏನಾಗುತ್ತೆ ಸಣ್ಣ ಪುಟ್ಟ ಕೆಲಸ, ಅದು ಅವ್ರ ಜೊತೆ ಹೋಗಿ ಕೆಲಸ ಮಾಡಿ ಪಾತ್ರೆ ತೊಳೆಯೋದಾಗಿರ್ಬೋದು, ಗಾರ್ಡನಿಗೆ ನೀರು ಹಾಕುವಂಥದ್ದಾಗಿರ್ಬೋದು, ಅಥವಾ ಯಾವುದೇ ಕೆಲಸ ಆಗಿದ್ರು ಅದು ನಾನು ಮಾಡ್ತಾ ಇದ್ದೆ. 100 ರೂಪಾಯಿ 200 ರೂಪಾಯಿ ಸಿಕ್ಕಿದ್ರೆ ಅದು ನನಗೆ ಹೆಲ್ಪ್ ಆಗ್ತಾ ಇತ್ತು. ನನ್ನ ತಾಯಿ ನಮ್ಮ ಕುಟುಂಬದಲ್ಲಿ ಹಿರಿಯವರು, ಅವರ ಮುಂಚಿನ ಬದುಕು ಕೂಡ ಕಷ್ಟದ ಬದುಕಾಗಿತ್ತು, ದಾಂಪತ್ಯ ಬದುಕು ಕೂಡ ಕಷ್ಟದ ಬದುಕಾಗಿತ್ತು. ಇನ್ನು ಮುಂದೆ ಮಗ ಬಂದ ನಂತರ ಅಷ್ಟೇ ಸುಖ ಸಿಗ್ಬೇಕು ಹೇಳುವಂತ ಉದ್ದೇಶದಲ್ಲಿ ನನ್ನ ರೆಸ್ಪಾನ್ಸಿಬಿಲಿಟಿ ಅದಾಗಿದೆ. ಈಗ ತಾಯಿ ಹ್ಯಾಪಿ ಆಗಿದ್ದೀರಾ? ಖಂಡಿತ ಹ್ಯಾಪಿ ಆಗಿದ್ದಾರೆ, ಖಂಡಿತ ಹ್ಯಾಪಿ ಇದ್ದಾರೆ. ಅವರನ್ನು ಈಗ ರಾಣಿ ಅಂತ ನೋಡ್ತೇನೆ ನಾನು, ಯಾಕಂದ್ರೆ ಮೊದಲು ಕೆಲ್ಸಕ್ಕೆ ಹೋಗ್ತಿದ್ರು, ಈಗ ಕೆಲ್ಸಕ್ಕೆ ಹೋಗೋದೊಂದು 5-6 ವರ್ಷ ಹತ್ರ ಬಂತು, ಮನೆಯಲ್ಲೇ ಇದ್ದಾರೆ. ಬೈ ಗಾಡ್ಸ್ ಗ್ರೇಸ್ ಎಲ್ಲವೂ ಚೆನ್ನಾಗಿದೆ. ಇಂಡಸ್ಟ್ರಿ ಬಗ್ಗೆ ಹೇಳುವಾಗ ಇದುವರೆಗೂ ಎಷ್ಟು ಕಂಟ್ರಿಗೆ ಅಥವಾ ಎಷ್ಟು ರಾಜ್ಯಗಳಿಗೆ ನೀವು ಪ್ರಯಾಣ ಬೆಳೆಸಿದ್ರಿ ಅಬೌಟ್ ದಿಸ್ ಈ ರಿಲೇಟೆಡ್ ಆಗಿ? ಕರೆಕ್ಟ್. ಈಗ ನನ್ಗನ್ಸುತ್ತೆ ಫಸ್ಟ್ ನಾನು ಎಂಟ್ರಿ ಆದದ್ದು ಸೌದಿಗೆ, ಅದಾದ ನಂತರ ಹೋಗಿದ್ದೆ ನಾನು ಥಾಯ್ಲ್ಯಾಂಡ್, ಮತ್ತೆ ಮಲೇಷ್ಯಾಕ್ಕೆ ಹೋಗಿದ್ದೆ. ಈಗ ನೆಕ್ಸ್ಟ್ ತಿಂಗಳು ನಾನು ದುಬೈಗೆ ಹೋಗ್ತಾ ಇದ್ದೇನೆ. ಅದಾದ ನಂತರ ಒಂದು ಸಿಂಗಾಪುರ್ ಮತ್ತೊಂದು ವಿಯೆಟ್ನಾಂ, ಈ ತರ ಲೈನ್ಅಪ್ಸ್ಗಳಿದೆ. ಬಟ್ ಅದೇ ಕಂಟ್ರೀಸ್ಗಳಿಗೆ ವಿಸಿಟ್ ಮಾಡಿದಾಗ ನಮ್ಮ ಭಾರತದವರು, ನಮ್ಮ ಊರಿನವರು ಕೊಡುವಂತಹ ಪ್ರೀತಿಯಿಂದಾಗಿ ನಮ್ಗೆ ಇನ್ನಷ್ಟು ಆ ಒಂದು ಬೂಸ್ಟ್ ಸಿಗುತ್ತೆ, ಕೆಲಸ ಇನ್ನೂ ಚೆನ್ನಾಗಿ ಮಾಡಬೇಕು, ನಮ್ಮ ಔಟ್ಪುಟ್ ಇನ್ನೂ ಚೆನ್ನಾಗಿ ಕೊಡಬೇಕು ಅಂತ ಹೇಳಿ. ನಿಮ್ಮ ಊರು ನಿಮ್ಗೆ ಅವತ್ತು ಇವತ್ತು ಹೇಗೆ ಸಪೋರ್ಟಿವ್ ಆಗಿದೆ? ಖಂಡಿತ ಸಪೋರ್ಟ್ ಆಗಿದೆ. ಈಗ ನೋಡಿ, ಅಡ್ಯಾರ ಪದ ಅಂತ ಹೇಳಿದಾಗ ಒಂದು ಟೈಮಲ್ಲಿ ಏನಂತ ಹೇಳಿದ್ರೆ ಒಂದು ಬರ್ಡ್ ಆಗಿದ್ದಂತಹ ಒಂದು ಗುಡ್ಡೆ, ಅದು ಅಡ್ಯಾರ ಪದದಲ್ಲಿ ಎಷ್ಟೋ ಜನ ಪ್ರತಿಭಾನ್ವಿತರಿಗ ಪೊಲೀಸ್ ಆಗಿದ್ದಾರೆ, ಲಾಯರ್ ಆಗಿದ್ದಾರೆ. ನಮ್ಮದೇ ರಾಜೇಶ್ವರ್ ಹೈಸ್ಕೂಲ್ ಅಲ್ಲಿ ಕಲ್ತಂದವರು ಯಾವ್ದಾವ್ದೋ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಸೈಂಟ್ ಲಿಗೋರಿಸ್ ಅಲ್ಲಿ ಕಲ್ತಂತವ್ರು ಎಲ್ಲೋ ದೊಡ್ಡ ದೊಡ್ಡ ಒಂದು ಹುದ್ದೆಗಳಲ್ಲಿದ್ದಾರೆ. ಬಟ್ ಎಲ್ಲಿ ಯಾರು ಏನ್ ಮಾಡ್ತಾ ಇದಾರೆ ಅಂತ ಸಿಗ್ತಾ ಇಲ್ಲ, ಯಾಕಂದ್ರೆ ನಾವು ಪಬ್ಲಿಕ್ ಅಲ್ಲಿ ಇರೋದ್ರಿಂದ ನಮ್ಮ ಬಗ್ಗೆ ಜನರಿಗೆ ಗೊತ್ತಾಗ್ತಾ ಇದೆ. ಅಲ್ಲಿ ಆ ಊರಲ್ಲಿ ನಾನು ಬೆಳೆದ ಮಟ್ಟಿಗೆ ಜಾತಿ ಭೇದ ಭಾವ ಇಲ್ಲದೆ ನನ್ನನ್ಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಅದಾದ ನಂತರ ನಾನು ಇಷ್ಟು ಪಾಪ್ಯುಲರ್ ಆದ ನಂತರ ಕೂಡ ನಗಲ ರಾಯತ್ತೆ ಚೆರ್ಕ ಹೇಳುವಂತ ಒಂದು ಮಾತು ಅವರಲ್ಲಿ ಬರುತ್ತೆ, ನಮ್ಮ ಊರಿನ ಇವರಿಗೆ ಸಪೋರ್ಟ್ ಕೊಡಬೇಕು ಅಂತ ಹೇಳಿ. ಆಗ ಕೊಟ್ಟ ಸಪೋರ್ಟ್, ಈಗ ಕೊಟ್ಟ ಸಪೋರ್ಟ್, ಅದರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಅದೇ ತರ ಪ್ರೀತಿ ಕೊಡ್ತಾರೆ, ಅದೇ ತರ ಸಪೋರ್ಟ್ ಕೊಡ್ತಾರೆ, ಅದೇ ತರ ರೆಸ್ಪೆಕ್ಟ್ ಬೇರೆ ಕೊಡ್ತಾರೆ ಊರಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ಊರಿನವ ಅಲ್ವಾ ಅಂತ ಹೇಳಿ. ಅಚೀವ್ಮೆಂಟ್ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ ಏನೆಲ್ಲ ಇದುವರೆಗೂ ನಿಮ್ಗೆ ಸಿಗದಂತಹ ಅವಾರ್ಡ್, ಅಚೀವ್ಮೆಂಟ್, ಆ ಬಗ್ಗೆ ಸ್ವಲ್ಪ? ಅಚೀವ್ಮೆಂಟ್ ಬಗ್ಗೆ ಹೇಳಬೇಕಾದ್ರೆ ಇನಿಷಿಯಲಿ ನನಗೆ ಡಾನ್ಸ್ ಕ್ಲಾಸ್ ಇಂದ ಸ್ಟಾರ್ಟ್ ಆದದ್ದು. ಡಾನ್ಸ್ ಕ್ಲಾಸ್ ಅಲ್ಲಿ ನಾವು ಕೆಲವೊಂದು ಅವಾರ್ಡ್ಸ್ ಗಳು ಸಿಕ್ಕಿತ್ತು ನಮ್ಮ ಡಾನ್ಸರ್ಸ್ ಗಳಿಗೆ. ಅದಾದ ನಂತರ ನನ್ನ ಇಂಡಿವಿಜುವಲ್ ಹೋಗುದಾದ್ರೆ ಫ್ಯಾಷನ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದೆ ನಾನು. NB ಮಾಡೆಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಮ್ಯಾನೇಜ್ಮೆಂಟ್ ಕಂಪನಿಯ ಥ್ರೂ ಹೋದಾಗ ಫಸ್ಟ್ ನಂಗೆ ಟೈಟಲ್ ಸಿಕ್ಕಿದ್ದು ಮಿಸ್ಟರ್ ತುಳುನಾಡು ಅಂತ ಹೇಳಿ. ಸೊ ಅದರಲ್ಲಿ ಆದ ನಂತರ ಮಿಸ್ಟರ್ ಇಂಡಿಯಾ ರನ್ನರ್ ಅಪ್ ಸಿಕ್ತು, ಮಿಸ್ಟರ್ ಸ್ಟೈಲ್ ಐಕಾನ್ ಸಿಕ್ತು, ಮಿಸ್ಟರ್ ಬೆಸ್ಟ್ ಎವರ್ಗ್ರೀನ್ ಅಂತ ಈ ತರ ಒಂದು 8 ಟೈಟಲ್ಸ್ಗಳು ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಸಿಕ್ತು. ನಂತರ ನನಗೆ ಬ್ರ್ಯಾಂಡ್ಸ್ ಗಳೆಲ್ಲ ಅಪ್ರೋಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ವಿ. ಈ ನಮ್ಮ ಹೋಸ್ಟಿಂಗ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಲಾಸ್ಟ್ ಇಯರ್ ನನಗೆ ಸಿಟಿ ಎಕ್ಸಲೆನ್ಸ್ ಹೋಸ್ಟ್ ಆಫ್ ದಿ ಇಯರ್ ಅಂತ ಸಿಕ್ತು. ಅದು ಆನ್ಲೈನ್ ಅವಾರ್ಡ್ ಶೋ ಆಗಿತ್ತು. ಜೊತೆಗೆ ಈ ಬಾರಿ ರೈಸಿಂಗ್ ಸ್ಟಾರ್ ಬೆಸ್ಟ್ ಆಂಕರ್ ಆಫ್ ದಿ ಇಯರ್ ಅಂತ ಸಿಕ್ತು. 2027 ವರೆಗೆ ಡಿಕ್ಸನ್ ಬಿಸಿ ಆಗಿದ್ದಾರಂತೆ, ಹೌದಾ? ಹೌದು, 2028 ತನಕ ಕೆಲವು ಡೇಟ್ಸ್ ಬುಕಿಂಗ್ಸ್ ಇದೆ. ನಮ್ಮ ಕ್ವಾಲಿಟಿ ಚೆನ್ನಾಗಿದ್ರೆ, ನಾವು ಏನಾದ್ರೂ ಹೊಸತನವನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ, ಪ್ರತಿ ಇವೆಂಟ್ ನಮ್ಮ ಬೆಸ್ಟ್ ಕೊಟ್ರೆ ಜನರು ಖಂಡಿತವಾಗ್ಲೂ ನಮ್ಗೆ ಸಪೋರ್ಟ್ ಕೊಡ್ತಾರೆ. MC ಅಲ್ಲಿ ಫ್ಯೂಚರ್ ಇದೆ ಅಂತ ನಮ್ಗೆ ಸೌಂಡ್ ಇರುತ್ತೆ, ಹೆಂಗಾಗಿರ್ತೀವಿ, ಎನರ್ಜೆಟಿಕ್ ಆಗಿರ್ತೀವಿ, ನಾವು ಹೋಸ್ಟ್ ಮಾಡ್ತೀವಿ. ಅದು ಫ್ಯೂಚರ್ಗೆ ಹೇಗೆ ಅದು? ನೋಡಿ, MC ಅನ್ನು ಈಗ ನೋಡಿ, ನನ್ಗನಿಸುತ್ತೆ ಕ್ಯಾಥಲಿಕ್ ಫೀಲ್ಡ್ ಅಲ್ಲಿ, ನಮ್ಮ ಕ್ರಿಶ್ಚಿಯನ್ಸ್ ಕಮ್ಯುನಿಟಿಯಲ್ಲಿ ವೆಡ್ಡಿಂಗ್ಸ್ ಆಗಿರ್ಬೋದು ಅಥವಾ ರೋಸ್ ಆಗಿರ್ಬೋದು, ಈ ಸೀಸನ್ಸ್ ಗಳಲ್ಲಿ ತುಂಬಾ ಆಗತ್ತೆ. ನನ್ನ ಪ್ರಕಾರ ಈಗಿರುವ ಎಲ್ಲ MC ಗಳಿಗೆ ಸೀಸನ್ ಅಲ್ಲಿ ಒಂದು MC ಬುಕಿಂಗ್ ಅಂತೂ ಸಿಕ್ಕೇ ಸಿಗುತ್ತೆ. ನನ್ನ ಬಗ್ಗೆ ಹೇಳಬೇಕಾದ್ರೆ ಒಂದು 5-6 ವರ್ಷ ಬುಕಿಂಗ್ಸ್ ಒಳ್ಳೇದು ಬರ್ಬೋದು. ಮತ್ತೆ ಜನರಿಗೆ ನನ್ನ ಮುಖ ಇದು ನೋಡ್ತಾ ನೋಡ್ತಾ ಬೋರ್ ಆಗ್ತಾ ಬರ್ಬೋದು. ನನ್ನ ತರ ಇನ್ನೊಬ್ಬ ಯಾರಾದ್ರೂ ಬರ್ಲಿಕ್ಕೆ ಸಾಕು. ಸೊ ಈ ಒಂದು 10 ವರ್ಷಗಳಲ್ಲಿ ನಾವು ಏನ್ ದುಡಿಮೆ ಮಾಡ್ತೇವೆ, ಏನು ಹೆಸರು ಗಳಿಸ್ತೇವೆ, ನೇಮ್, ಫೇಮ್, ಮನಿ, ಇದನ್ನು ನಾನು ಯಾವ್ದಾದ್ರು ಒಳ್ಳೇದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕು. ಸೊ ನಾನು ಹೇಳಿದೆ ಅಲ್ವಾ, ಒಂದು ಆಪ್ಷನ್ ಅಲ್ಲಿ ಹೋಗ್ತಾ ಇರುವಾಗ ಇನ್ನೊಂದು ಆಪ್ಷನ್ ರೆಡಿ ಮಾಡ್ತಾ ಇರಬೇಕು, ಆ ಕೆಪಾಸಿಟಿ ನಮ್ಮಲ್ಲಿ ಇರಬೇಕು. ಸೊ ಅದನ್ನು ಮಾಡ್ತಾ ಹೋದಾಗ ತನ್ನದೇ ಆದಂತ ಒಂದು ಬಿಸ್ನೆಸ್ ಅಥವಾ ತನ್ನದೇ ಆದಂತ ಹೊಸ ಈವೆಂಟಾ,
ಏನಾದ್ರೂ ವೇಸ್ ಅನ್ನು ಮಾಡುವಂತ ಕಾನ್ಫಿಡೆನ್ಸ್ ಅನ್ನು ಈಗಲೇ ಬಿಲ್ಡ್ ಮಾಡಬೇಕು. ಸೊ MC ಗೆ ಫ್ಯೂಚರ್ ಇಲ್ಲ ಅಂತ ಇಲ್ಲ. ಈಗ 45-50 ವರ್ಷದ MC ಗಳು ಕೂಡ ಇದ್ದಾರೆ, ಮಾಡ್ತಾ ಇದ್ದಾರೆ. ಅವ್ರು ಇಲ್ವಾ ಈವೆಂಟ್ ಗಳನ್ನು ಮಾಡ್ತಾ ಇದ್ದಾರೆ, ಅಥವಾ ಈವೆಂಟ್ ಗಳನ್ನ ಅವ್ರು ಕಂಡಕ್ಟ್ ಮಾಡ್ತಾರೆ. ಸೊ ಈ ತರದ ಆಪ್ಷನ್ಸ್ ಗಳು ಇದೆ. ಹಣ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ದುಡಿಬೇಕು, ಸಂಪಾದಿಸಬೇಕು, ಶ್ರೀಮಂತ ಆಗ್ಬೇಕು, ಈ ಎಲ್ಲ ಚಿಂತನೆ ಟ್ರಿಗರ್ ಆದದೆಲ್ಲಿಂದ ಅಂತ ಅದೇ ಹೇಳ್ದೆ ಅಲ್ವಾ, ಕಷ್ಟದ ಬದುಕಿದ್ದಾಗ ಮಾತ್ರ ಅದಾಗತ್ತೆ. ಅಪ್ಪನ ದುಡ್ಡು, ಅಪ್ಪನ ಆಸ್ತಿ ಇದ್ರೆ ಅದು ಆಗೋದಿಲ್ಲ. ಹಾಗಂತೇಳಿ ಎಲ್ಲರೂ ಆತರ ಆಗ್ತಾರ ಅಂತ ಹೇಳೋದಿಲ್ಲ. ಎಲ್ಲವೂ ಇದ್ದಾಗ ಯಾರು ಅದಕ್ಕೆ ಹೋಗ್ಲಿಕ್ಕೆ ಮುಂದೆ ಬರುದಿಲ್ಲ. ಅದು ತಲೆಯಲ್ಲಿರಲ್ಲ, ನನ್ನ ಹತ್ರ ಇದೆ ಅಲ್ಲ, ಆರಾಮ್ಸೆ ಮಾಡ್ಕೊಳ್ಳು ಅಂತ ಹೇಳಿ. ಯಾವಾಗ ತನ್ನ ಹತ್ರ ಏನೂ ಇರಲ್ಲ, ಝೀರೋ ಇರುತ್ತೆ, ಆಗ ನಮ್ಮ ಮನಸ್ಸಲ್ಲಿ ಇದು ಮಾಡಬೇಕು ಹೇಳುವಂತ ಒಂದು ಟ್ರಿಗರ್ ಆಗುತ್ತೆ. ಹಾಗೆ ಟ್ರಿಗರ್ ಆದ ಏನಾದರೂ ಸಿಚುವೇಶನ್ಸ್ ಏನಾದ್ರೂ ಇದೆ ಅಂತ, ನಾನು ದುಡ್ಡು ಮಾಡಲೇಬೇಕು, ಸಂಪಾದಿಸಲೇಬೇಕು, ಹೆಸರು ಮಾಡಲೇಬೇಕು ಅಂತ ಒಂದು ಟ್ರಿಗರ್ ಆದ ಇದೆ. ತುಂಬಾ ನನ್ನ ಒಂದು ಪಾಸ್ಟ್ ಲೈಫ್ ಅಲ್ಲಿ ಆದಂತದ್ದು ಇದೆ. ಒಂದು ನನ್ನ ತಂದೆಯ ಡೆತ್ ನಂತರ ಆಗಿರ್ಬೋದು, ನನ್ನ ತಾಯಿಯ ಕೆಲಸದ ಸಿಚುವೇಶನ್ಸ್ ಕೂಡ ನಾನು ಕಣ್ಣಲ್ಲಿ ನೋಡಿದ್ದೇನೆ. ಒಮ್ಮೆ ಅವರು ಕೆಲಸದಲ್ಲೇ ಬಿದ್ದು ಅವರ ಕೈ ಎಲ್ಲ ಫ್ರಾಕ್ಚರ್ ಆಗಿದೆ. ಬಟ್ ಫ್ರಾಕ್ಚರ್ ಆದ ಕೈ ಹಿಡ್ಕೊಂಡು ಕೂಡ ಅವರು ಪಾತ್ರೆ ತೊಳೆದದ್ದು ಇದೆ. ಸೊ ಆ ತರದ್ದೆಲ್ಲ ಕಣ್ಣಲ್ಲಿ ನೋಡಿದಾಗ ಈ ತರದ ಲೈಫ್ ಅನ್ನು ನಾನು ಸಾಯುವ ತನಕ ನೋಡ್ಲಿಕ್ಕೆ ನಾನು ತಯಾರಾಗಿರಲ್ಲ. ಸೊ ಅಲ್ಲಿಂದಲೇ ನಮ್ಮ ತಲೆಯಲ್ಲಿ ಕುತ್ಕೊಳ್ಳುತ್ತೆ, ಇದು ಏನಾದ್ರೂ ಮಾಡಬೇಕು ಅಂತ ಹೇಳಿ. ಇದುವರೆಗೂ ಕೂಡ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರಿ, ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ನಿಮಗೆ 2027 ವರೆಗೆಲ್ಲ ಕಂಟಿನ್ಯೂಸ್ ಆಗಿ ನಿಮಗೆ ಈ ಎಲ್ಲ ನಿಮ್ಮ ಯೋಜನೆ ಎಲ್ಲ ಸಕ್ಸಸ್ ಆಗಲಿ, ನಿಮಗೆ ಕಾರ್ಯಕ್ರಮ ಸಿಗ್ತಾ ಬರಲಿ, ಇನ್ನೂ ಕೂಡ ನಮ್ಮ ಊರಿಗೆ, ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯಾಗಿ ಬೆಳೀತಾರೆ ಅಂತ ಹೇಳಿದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಅದಕ್ಕಿಂತ ಮುಂಚೆ ನಾನು ಲುಕ್ಮಾನ್ ಅವರಿಗೂ ಹೇಳಬೇಕು, ನಾವು ಕ್ಲಾಸಲ್ಲಿ ಇದ್ದಾಗ ಭಾಷಣ ಸ್ಪರ್ಧೆಗಳೆಲ್ಲ ಬರ್ತಾ ಇತ್ತು. ಕನ್ನಡದಲ್ಲಿ ನಾವು ಇಷ್ಟು ಅಚ್ಚುಕನ್ನಾಗಿ ಮಾತನಾಡಬೇಕಾದ್ರೆ ನಮ್ಮ ಒಂದು ಕನ್ನಡ ಸರ್ಸ್ಗಳು, ನಮಗೆ ಕನ್ನಡ ಮೀಡಿಯಂ ಇಂದ ನಾವು ಬಂದವರು. ಸೊ ಕನ್ನಡ ಮೀಡಿಯಂ ಅಲ್ಲಿ ನಮಗೆ ಕೊಟ್ಟಂತಹ ಸಹಕಾರ, ನಮ್ಮ ಮಾಸ್ಟರ್ಗಳಾಗಿರ್ಬೋದು, ನಮ್ಮ ರಾಜೇಶ್ವರ ಹೈಸ್ಕೂಲ್ ಇದ್ದಂತ ಸರ್ ಆಗಿರ್ಬೋದು. ಜೊತೆಗೆ ಭಾಷಣ ಅಂತ ಬಂದಾಗ ನನಗೆ ಈಗಲೂ ನೆನಪಿದೆ, ನಮ್ಮ ಊರಿನ ಮಸೀದಿಯಲ್ಲಿ ಒಬ್ರು ಗುರು ಇದ್ರು, ಸರಫುದ್ದೀನ್ ಸಹದಿಯಾ ಅಂತ ಹೇಳಿ. ಅವರು ಈಗಲೂ ನನಗೆ ಪರಿಚಯ ಇದೆ. ಕನ್ನಡದ ಭಾಷೆ, ಕನ್ನಡದ ಶಬ್ದಗಳು ಯಾವ ತರ ಇರ್ಬೇಕಂತ ಹೇಳಿ ಅವ್ರು ಕಲಿಸ್ಕೊಡ್ತಾರೆ. ಒಬ್ಬರು ಮುಸ್ಲಿಂ ಗುರು ನಮ್ಗೆ ಕನ್ನಡ ಕಲಿತುಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಶರಫುದ್ದೀನ್ ಸಹದಿ ಅವರು ನಮ್ಗೆ ಕನ್ನಡ 7ನೇ ತರಗತಿಯಲ್ಲಿ ಅವರು ಕ್ಲಾಸ್ ತಕೊಳ್ಳಿಕ್ಕೆ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಗೆ ಭಾಷಣ ಸ್ಪರ್ಧೆಯಲ್ಲಿ ನನ್ಗೂ ಲುಕ್ಮಾನಿಗೆ ಯಾವಾಗ್ಲೂ ಕಾಂಪಿಟೇಷನ್. ಯಾಕಂದ್ರೆ ಅವರ ಕನ್ನಡ ಚೆನ್ನಾಗಿದೆ, ಕನ್ನಡ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ನಂದು ಚೆನ್ನಾಗಿತ್ತು. ಬಟ್ ನಮ್ಮ ಕನ್ನಡದ ಶಬ್ದಗಳು ಯಾವ ತರ ಇರಬೇಕು, ಈಗ ನಾನು ಕನ್ನಡದಲ್ಲಿ ಇಷ್ಟು ಅಚ್ಚುಕನ್ನಾಗಿ ಮಾತನಾಡ್ತಾ ಇದ್ರೆ ನನ್ನ ಕನ್ನಡ ಮಾಧ್ಯಮದ ಗುರುಗಳು. ಸೊ ಹಾಗಿರುವಾಗ ಜೊತೆಗೆ ನನ್ನ ಬಗ್ಗೆ, ನನ್ನ ಅಚೀವ್ಮೆಂಟ್ ಬಗ್ಗೆ ಒಂದು ಪತ್ರಿಕೆಯಲ್ಲಿ ಪಬ್ಲಿಸಿಟಿ ಬಂದಿತ್ತು. ಅದರ ಆರ್ಟಿಕಲ್ ಬರ್ದದ್ದು ಲುಕ್ಮಾನ್, ಬೆಂಕಿಯಲ್ಲಿ ಅರಳಿದ ಪ್ರತಿಭೆ ಹೇಳುವಂತ ಒಂದು ಆರ್ಟಿಕಲ್ ಬಂದಿತ್ತು. ಸೊ ದಟ್ ಕ್ರೆಡಿಟ್ ಗೋಸ್ ಟು ಹಿಮ್. ಹಾಗಿರುವಾಗ ಖುಷಿ ಆಯ್ತು ಈ ಒಂದು ಇಂಟರ್ವ್ಯೂಗೆ ಬಂದು ನನ್ನ ಸ್ನೇಹಿತನ ಜೊತೆ ಕೂತ್ಕೊಂಡು ನನ್ನ ಬಗ್ಗೆ ಹೇಳುವಂತಹ ಒಂದು ಅಭಿಮಾನ. ಥ್ಯಾಂಕ್ ಯು ಸೋ ಮಚ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.